ಬೇಸಿಗೆಗೂ ಮುನ್ನವೇ ಬೆಂಗಳೂರಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಸಹ ಜಲ ಗಂಡಾಂತರ ಶುರುವಾಗಿದೆ. ಜಲ ಕಂಟಕದಿಂದ ಪಾರಾಗೋದಕ್ಕೆ ಬೆಂಗಳೂರಿಗರು ಹರಸಾಹಸ ಪಡ್ತಾ ಇದ್ದಾರೆ. ಬೇಸಿಗೆ ಆರಂಭಕ್ಕೂ ಮುಂಚೆನೆ ಬೆಂಗಳೂರಲ್ಲಿ ನೀರಿಗಾಗಿ ಪರದಾಟ. ಜಲ ಕಂಟಕದಿಂದ ಪಾರಾಗೋದಕ್ಕೆ ಬೆಂಗಳೂರಿನ ಜನ ಹರಸಾಹಸ ಪಡ್ತಾ ಇದ್ದಾರೆ. ಅಂದ್ರಹಳ್ಳಿಯಲ್ಲಿ ನೀರಿಗಾಗಿ ಜನರ ಪರದಾಟ ಕಂಡು ಬಂದಿದೆ. ಅಂದ್ರಹಳ್ಳಿಯ 20 ನಲ್ಲಿಗಳಲ್ಲಿ 2 ನಲ್ಲಿ ಮಾತ್ರ ನೀರು ಬರ್ತಾ ಇರೋದು. ನೀರು ಕೊಡಿ ಅಂತ ಪತ್ರ ಬರೆದ್ರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. 3 ತಿಂಗಳಿಂದ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಅಂದ್ರಹಳ್ಳಿಯ ಜನ. ನೀರು ಕೊಡಿ ಅಂತ ಪತ್ರ ಬರೆದಿದ್ದಾರೆ ಅಧಿಕಾರಿಗಳಿಗೆ, ಆದ್ರೆ ಇನ್ನೂ ಸಹ ನೀರು ಸಿಗ್ತಾ ಇಲ್ಲ ಜನರಿಗೆ. ಈ ರೀತಿಯಾಗಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಅಂದ್ರಹಳ್ಳಿಯ ಜನ. ಅಂದ್ರಹಳ್ಳಿಯಲ್ಲಿ ಒಟ್ಟು 20 ನಲ್ಲಿಗಳಿವೆ, ಆದ್ರೆ 2 ನಲ್ಲಿಯಲ್ಲಿ ಮಾತ್ರ ನೀರು ಬರ್ತಾ ಇರೋದು. ಹೀಗಾಗಿ ನೀರು ಸಾಕಾಗ್ತಾ ಇಲ್ಲ ನಮ್ಗೆ ಅಂತ ಅಲ್ಲಿನ ನಿವಾಸಿಗಳು ಪತ್ರ ಬರೆದಿದ್ದಾರೆ ಅಧಿಕಾರಿಗಳಿಗೆ, ಆದ್ರೆ ನಿರ್ಲಕ್ಷ್ಯ ತೋರಿದ್ದಾರೆ ಅಧಿಕಾರಿಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮೊದಲೇ ನೀರಿನ ಬರ ಉಂಟಾಗಿದ್ದು, ಸದ್ಯಕ್ಕೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲೂ ಕೂಡ ನೀರಿನ ಶಾರ್ಟೇಜ್ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾವು ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂದ್ರಹಳ್ಳಿಯಲ್ಲಿದ್ದೀವಿ. ಅಂದ್ರಹಳ್ಳಿಯ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಾ. ಕೊಳಾಯಿಯ ಪಕ್ಕದಲ್ಲಿ ಯಾವ ರೀತಿಯಾಗಿ ಕೊಡಗಳನ್ನು ಹಿಡ್ಕೊಂಡು ಜನ ನಿಂತಿದ್ದಾರೆ ಅಂತ ಹೇಳಿ. ಇದು ಈ ಏರಿಯಾದಲ್ಲಿ ಇರುವಂತಹ ಕೆಲವು ಅಂದ್ರೆ 2 ಕೊಳಾಯಿಗಳು ಮಾತ್ರ, 10-15 ಬೋರ್ವೆಲ್ಗಳ ಪೈಕಿ 2 ಕೊಳಾಯಿಗಳಲ್ಲಿ ಮಾತ್ರ ಈ ತರದ ನೀರು ಬರ್ತಾ ಇರುವಂತದ್ದು. ಅದು ಕೂಡ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೊಡಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಯಾವ ಮನೆಗಳಿಗೂ ಕೂಡ ನೀರು ಬರ್ತಾ ಇಲ್ಲ. ಆದ್ರೆ ಇದು ಫೆಬ್ರವರಿ ತಿಂಗಳು, ಇನ್ನು ಕೂಡ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೂ ಕೂಡ ಬೇಸಿಗೆ ಕಾಲ ಇರೋದ್ರಿಂದಾಗಿ ಜನ ಈಗ ಸಹಜವಾಗಿ ಆತಂಕಕ್ಕೆ ಗುರಿ ಆಗಿರುವಂತದ್ದು. ಬನ್ನಿ ಒಂದಿಷ್ಟು ಕೊಡಗಳನ್ನು ಹಿಡ್ಕೊಂಡಂತ ಜನರನ್ನ ಮಾತನಾಡಿಸೋಣ. ಸರ್, ಈ ಏರಿಯಾದಲ್ಲಿ ಸಮಸ್ಯೆ ಯಾಕಾಗಿದೆ ಸರ್? ನೀರು ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ಕೆಲಸಕ್ಕೆ ಹೋಗ್ತೀವಿ ನಾವಲ್ಲಿ, ನೀರಿಗೋಸ್ಕರ ನಾವಲ್ಲಿ ಬರ್ತೀವಿ. ನಾವಲ್ಲಿ ಬೆಳಗ್ಗೆ ಬಂದ್ರಲ್ಲಿ ಹೊರಗಡೆ ನಾವು ಕೆಲಸಕ್ಕೆ ಹೋಗ್ಬೇಕಾಗಿ ಒಂದು ನೀರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಅಲ್ಲಿ ನೀರೇ ಸಿಕ್ಕಲ್ಲ. ಅಲ್ಲಿ ಸದ್ಯಕ್ಕೆ ಇಲ್ಲಿ ಒಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಏನಮ್ಮ ಸಮಸ್ಯೆ ಎಷ್ಟಾಗಿದೆ? ಎಲ್ಲಿಂದ ಬಂದಿದ್ದಾರೆ ನೀರಿಗೋಸ್ಕರ ಇಲ್ಲಿಗೆ? ಅದ್ರಲ್ಲಿಂದಾನೆ ಸರ್, ಇಲ್ಲಿಂದಾನೆ ನೀರು ನಮ್ಗೆ ಸಿಗ್ತಾ ಇಲ್ಲ. ನಾವ್ ನೀರ್ ಬಂದ್ ಕಾಯ್ತಾ ಇರ್ತೀವಿ ಅಷ್ಟೇನೆ. ಇಲ್ಲಿ ನೀರ್ ಬರ್ತಾ ಇಲ್ಲ. 2 ಬೆಂಜಾಗ 1 ಅವರ್ ಕಾಯ್ಕೊಂಡು ನಿಂತಿರ್ಬೇಕು ನೀರಿಗೆ. ಎಷ್ಟು ಜನ ಅಂದ್ರೆ ನೀವು ಈ ಸಮಸ್ಯೆ ಈಗ ಶುರು ಹೊಸದಾಗಿ ಬಂದಿರೋದಾ ಹೇಗೆ? ಆಲೆ 3 ತಿಂಗಳಿಂದ ನೀರ್ ಬರ್ತಾ ಇಲ್ಲ. ಓಕೆಮ್ಮ, ತಾವು ಹೇಳಿ ಏನ್ ಸಮಸ್ಯೆ ಆಗ್ತಾ ಇದೆ? 3 ತಿಂಗಳಿಂದ ಸರ್ ನೀರು ಬರ್ತಾ ಇಲ್ಲ. ಅಷ್ಟೇ ಪ್ರಾಬ್ಲಮ್. 2 ಬಿಗೆ 1 ಬಿಗೆ ಇಟ್ಕೋಬೇಕು, ಕಾಯ್ಬೇಕು, ನೀರೇ ಇರಲ್ಲ. ಕೆಲಸ ಕಾರ್ಯಕ್ಕೆ ಹೋಗ್ತೀವಿ, 1 ಬಿಗೆ 2 ಬಿಗೆ ಬರ್ತವೆ, ನೀರು ಸಿಕ್ಕಲ್ಲ. ಏನ್ ಮಾಡೋದು ಸರ್? ಅದಕ್ಕೆ ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಓಡಾಡ್ತೀವಿ, ನೀರಿಗೋಸ್ಕರನೇ ಓಡಾಡ್ತೀವಿ. 2 ಡ್ರಮ್ ಬಿಡ್ತೀವಿ ಅಂತಾರೆ, ಬಿಡೋದಿಲ್ಲ. ವಾರಕ್ಕೊಂದ್ಸತಿ 2 ಡ್ರಮ್ ಬಿಟ್ಬಿಟ್ಟು 2 ಡ್ರಮ್ ನೀರ್ ಸಾಕ ನಮ್ಗೆ, ಸಾಲಲ್ಲ. ಈಗ ನೀವು ಮನವಿಯನ್ನು ಕೊಡ್ಲಿಲ್ವಮ್ಮ ಯಾರಿಗೂ? ಎಲ್ಲ ಕೊಟ್ಟವ್ರ ಅಂತಾರೆ, ಯಾರು ಕೊಟ್ಟವರೋ ಗೊತ್ತಿಲ್ಲ ನಮ್ಗೆ. ಸದ್ಯಕ್ಕೆ ಇದು ಅಂದ್ರಹಳ್ಳಿಯ ಜನ ಮಾತನಾಡ್ತಾ ಇರುವಂತದ್ದು. ಕಳೆದ 3 ತಿಂಗಳಿನಿಂದಲೂ ಕೂಡ ಈ ಒಂದು ಸಮಸ್ಯೆ ಇದೆ. ಆದ್ರೆ ನಮ್ಮ ಸಮಸ್ಯೆಯನ್ನ ಕೇಳುವವರು ಯಾರು ಇಲ್ಲ ಅಂತ ಹೇಳಿ ಅಂದ್ರಹಳ್ಳಿಯ ಜನ ಹೇಳ್ತಾ ಇದ್ದಾರೆ. ಈ ಸಮಸ್ಯೆ ಇಡೀ ಬೆಂಗಳೂರಿನಲ್ಲಿದ್ರು ಕೂಡ ಇನ್ನೂ ಕೂಡ ಅದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಯಾರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದೇ ವಿಷಾದನೀಯ ಸಂಗತಿ. ಕ್ಯಾಮರಾ ಪರ್ಸನ್ ರವಿ ಬೈ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.